ಎದುರುಗಡೆ ಇರುವಂಥ ದೇವಸ್ಥಾನದ ಕೆರೆಯ ಎದುರು ಭಾಗದಲ್ಲಿ ಇರುವಂಥ ಈ ಹಿಂದೆ ನಿರಳ ಹೋಟೆಲ್ ಏನಿತ್ತು, ಆ ಹೋಟೆಲಿನ ಕಟ್ಟಡ ಭಾರಿ ಹಳೆಯದಾಗಿದೆ. ಈ ಹಿಂದೆ 2-3 ವರ್ಷದ ಹಿಂದೆ ಈ ಕಟ್ಟಡವನ್ನು ಡೆಮೊಲಿಷ್ ಮಾಡಬೇಕಂತ ಕೋರ್ಟಿನಿಂದ ಆದೇಶ ಆಗಿದೆ. ನಗರಸಭೆ ಕೋರ್ಟಿಗೆ ಹೋಗಿ ಕೋರ್ಟ್ ಮುಖಾಂತರ ಇದು ಭಾರಿ ಹಳೆಯ ಸುಮಾರು 100 ವರ್ಷದಿಂದ ಮೇಲ್ಪಟ್ಟ ಬಿಲ್ಡಿಂಗು ಕಟ್ಟಡ, ಇದನ್ನು ಡೆಮೊಲಿಷ್ ಮಾಡಬೇಕು ಅಂತ ಕೋರ್ಟ್ ಆದೇಶ ಆಗಿತ್ತು. ಆನಂತರ ನಿರಳ ಹೋಟೆಲ್ನವ್ರದ್ದು ನಗರಸಭೆಯಿಂದ ಬಂದು ಅದನ್ನು ಸೀಸ್ ಮಾಡುವಂಥ ಕೆಲಸಗಳು ಆಗಿತ್ತು. ಇವತ್ತು ನಾಳೆ ನಾಡಿನಲ್ಲಿ ಇಲ್ಲಿ ಉಲ್ಲಾಲ್ತಿ ಈ ಭಾಗದಿಂದ ಬರಲಿಕ್ಕಿದೆ. ಆ ಭಾಗದವರು ಬಂದು ಇಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಹೋಗಲಿಕ್ಕೆ ಭಾರಿ ತೊಂದರೆ ಆಗ್ತದೆ, ಮೇಲೆ ಅದು ತಾಗುವಂಥ ಪರಿಸ್ಥಿತಿಯಲ್ಲಿದೆ. ಮತ್ತು ಇಲ್ಲಿ ಸುಮಾರು 30-35 ಸಾವಿರ ಜನ ಬರುವಾಗ ಜನಜಂಗುಳಿ ಆಗ್ತದೆ, ಸ್ಟ್ಯಾಂಪೇಡು ಒದ್ದಾಟಗಳಾಗುವಂಥ ವ್ಯವಸ್ಥೆಗಳಿದೆ. ಅಂದರೆ ಬರೀ 10 ಫೀಟಿನಲ್ಲಿ ಅಷ್ಟು ಜನ ಹೋಗುವಂಥ ವ್ಯವಸ್ಥೆಗಳು ಆಗ್ತದೆ. ಅದಕ್ಕೆ ಇವಾಗಲೇ ಇಲ್ಲಿ ಎಲ್ಲ ಖಾಲಿ ಮಾಡಿದ್ದಾರೆ. ನಿರಳ ಹೋಟೆಲ್ನವರಿಗೆ ಕೂಡ ಹೇಳಿದ್ದೀನಿ, ಅವರ ಏನೆಲ್ಲ ಹಿಂದಿನ ವಸ್ತುಗಳು ಏನಿದೆ ಅದನ್ನು ತಗೊಂಡು ಹೋಗ್ಬೇಕು ಅಂತ. ಮತ್ತು ಅನಧಿಕೃತವಾಗಿ 2 ಅಂಗಡಿಗಳಿದೆ, ಅವರಿಗೂ ಕೂಡ ಯಾವುದೇ ಲೈಸೆನ್ಸುಗಳಿಲ್ಲ, ಯಾವುದಿಲ್ಲ. ಅದನ್ನು ಕೂಡ ನಾವು ಅವರಿಗೆ ಸಹಕಾರ ಮಾಡ್ತೇವೆ, ತೆಗೆದುಕೊಂಡು ಹೋಗಲಿಕ್ಕೆ ಏನಾದರೂ ಖರ್ಚಿದ್ರೆ ಅದಕ್ಕೆ ಶಿಫ್ಟ್ ಮಾಡುವಂಥದ್ದು, ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು. ಹಾಗೆ ನಗರಸಭೆಯವರು ಕೂಡ ಬಂದು ಈ ಕಟ್ಟಡವನ್ನು ಆದಷ್ಟು ಈಗ ಬೇಗ ತೆರವುಗೊಳಿಸಲಿಕ್ಕೆ, ನಾಳೆ ನಾಡಿದ್ದು ಬರುವಾಗ ಅಟ್ಲೀಸ್ಟ್ ಒಂದು 40-60 ಫೀಟಿಗೆ ಇದನ್ನು ಓಪನ್ ಮಾಡಿ ಜನಗಳಿಗೆ ಹೋಗುವ ರೀತಿಯಲ್ಲಿ ಇದನ್ನು ತೆರವುಗೊಳಿಸುವಂಥ ಕೆಲಸಕ್ಕೆ ನಾವು ಮುಂದಾಗಿದ್ವಿ. ಈಗ ಚರ್ಚೆ ಮಾಡಿ ಮುಂದಿನ 1-2 ಗಂಟೆಯಲ್ಲಿ ಇವತ್ತು ರಾತ್ರಿ ಇದನ್ನು ನಾಳೆ ಬೆಳಿಗ್ಗೆ ಇದನ್ನು ತೆರವುಗೊಳಿಸಬೇಕಂತ ನಮ್ಮ ಯೋಜನೆಗಳಿದೆ. ನಾಡಿದಿಗೆ ಇದು ಸಜ್ಜಾಗಬೇಕು ಅಂತ, ಆ ಪ್ರಕಾರ ಮುಂದಿನ ಕ್ರಮವನ್ನು ತಗೊಳ್ಳಿ. 1 ವಾರ ಮಾಡಬೇಕು ಟೈಮ್ ಅಲ್ಲ, ಅದು 6 ವರ್ಷದಿಂದ ಈಗ ತೆರವು ನೋಡಿ. ಇಟ್ ಇಸ್ ನಾಟ್ ಫಿಟ್ ಫಾರ್ ಸ್ಟೇ. ಇದರಲ್ಲಿ ಯಾರು ಇರಲಿಕ್ಕೆ ಅಂತ PWD ರಿಪೇಟ್ ಆಗಿದೆ, ಎಲ್ಲ ಆಗಿದೆ. ಇನ್ನು ನಾಳೆ ಬಿದ್ದರೆ ಏನು ಮಾಡ್ತಾರೆ? ಯಾರಂತ ಕೇಳ್ತಾರೆ. ಲೈಸೆನ್ಸ್ ಇಲ್ಲ, ಡೋರ್ ನಂಬರ್ ಯಾವುದೂ ಇಲ್ಲ ಇದರಲ್ಲಿ. ಇದಕ್ಕೆ ಯಾವ ಅಧಿಕೃತ ದಾಖಲೆಗಳಿಲ್ಲ. PWD ಮತ್ತು ಕೋರ್ಟಿಂದ ಆದೇಶ ಆಗಿದೆ, ಇದು ಡೆಮೊಲಿಷ್ ಮಾಡಬೇಕು ಅಂತ. ಪುನಃ ನಾನು ಅದರ ಒಳಗೆ ಕೂಡ್ತೀನಿ ಅಂತಾರೆ. ಇಷ್ಟೊಳಗೆ ಕೊಟ್ಟಾಗಿದೆ. ಇದು ಜನ ಹೋಗೋದನ್ನು ನಾನು ನೋಡಬೇಕು. ಒಬ್ಬರ ಆಸಕ್ತಿಯನ್ನು ನೋಡಲಿಕ್ಕೆ ಆಗೋದಿಲ್ಲ, ಸಾರ್ವಜನಿಕರ ಆಸಕ್ತಿಯನ್ನು ನೋಡಬೇಕಾಗ್ತದೆ. ನಾಳೆ ಕೇಳ್ತಾರೆ ಜನ ಬಿದ್ದರೆ ನೀವೇನು ಮಾಡ್ತಾಯಿದ್ರಿ, ಇದು ಡೆಮೊಲಿಷ್ ಆರ್ಡರ್ ಆಗಿದೆಯಲ್ಲ, ನೀವೇನು ಮಾಡ್ತಾಯಿದ್ರಿ, ನಗರಸಭೆ ಜೀವ ಇದೆಯಾ, ಇಲ್ಲಿ ಜನಪ್ರತಿನಿಧಿಗಳು ಜೀವ ಇದ್ದಾರಾ ಅಂತ ಕೇಳ್ತಾರೆ. ಅವ್ರಿಗೆ ಏನೇನು ಬೇಕು ಸಹಕಾರಗಳನ್ನ ನಾವು ಕೊಡ್ತೇವೆ, ಶಿಫ್ಟ್ ಮಾಡಲಿಕ್ಕೆ, ಬಾಕಿದಕ್ಕೆ ನಮ್ಮಿಂದ ಏನೆಲ್ಲ ಸಹಕಾರಗಳು ಕೊಡಬೇಕು. ಅದು 2 ಅಂಗಡಿ ಮಾತ್ರ ಇರೋದು, ಬಾಕಿಯವರೆಲ್ಲ ಒಪ್ಪಿದ್ದಾರೆ. ಯಾವುದೊಂದು ದೊಡ್ಡ ಅಂಗಡಿಗಳಲ್ಲ, ಶಿಫ್ಟ್ ಮಾಡುವಂಥ ಕೆಲಸ ಅವ್ರ ಮನವೊಲಿಸ್ತೀವಿ. ಆ ಭಾರತ್ ಫ್ಯಾನ್ಸಿನ ಫ್ಯಾನ್ಸಿ ಹೌದು, ಅವರಟ್ಟು ಬೋರ್ಡ್ ಬೋರ್ಡ್ ಅಡೆ ಶಿಫ್ಟ್ ಮಾಡ್ಕೊಂಡು ಮಲ್ಲಿ ಪಡಕ್ಕೆ ಗಾಡಿ ಟೈಮ್ ಕೊಡೋದನ್ನ ಕೊಡಲಿ, ನೋ ಪ್ರಾಬ್ಲಮ್. ಅಡೆ ಶಿಫ್ಟ್ ಮಾಡ್ಕೊಂಡು ಬೋರ್ಡ್ ಆಗ್ತದೆ. ಇದೆನ್ನಿ ರೀತಿ ಅಕ್ಲಿಗೆ ಒಂದು ಗ್ಯಾಪ್ ಕೊಡೋಡಿ. ಇದೇ ಬಂಡ ನೀವು ಸ್ವಲ್ಪ ಟೈಮ್ ಕೊಡ್ತೀವಿ, ಈಗ ಅಲ್ಲಿ ಕೊಡ್ತೇವೆ ನಾವು ಜಾಗ. ಈ ಜಾಗ ನಾವು ಹೇಗೂ ತೆಗಿತೀವಿ ಇದರಂತೆ ತೆಗಿತೀವಿ, ಆದರೆ ನಿಮಗೆ ಬೇಕಿದ್ರೆ ನಾವು 5-6 ದಿನಗಳಿಗೆ ಇಲ್ಲಿ ಒಂದೇ ಅಲ್ಲಿ ಒಂದೇ ದೇವಸ್ಥಾನದ ಜಾಗದಲ್ಲಿ ಇವ್ರಿಗೆ ಕೊಡಿ. ನಮಗೆ ಇಲ್ಲಿ ಹೋಗುವಾಗ ಇದು ಅರ್ಧ ಆದರೂ ತೆಗಿಬೇಕು, ಯಾಕಂದರೆ ಫಸ್ಟ್ ಇವ್ರದ್ದಾಯ್ತು, ನೀರಳದಾಯ್ತು, ಅದನ್ನು ತೆಗೆಯುವ, ಬಾಕಿದನ್ನು ತೆಗೆಯುವ. ಇದು ಸ್ಟೇ ವೇಕೆಂಟ್ ಆದ ಮೇಲೆ ಸ್ಟೇ ಇವರು ನಗರಸಭೆ ಕೊಡಲಿಲ್ಲ. 2 ಪೀಸ್ ತೆಗೆದು ಇಲ್ಲಿಂದ ಕ್ಲೀನಾಗಿ ಕಟ್ ಮಾಡಿ ಇವ್ರಿಗೆ ಉಪದ್ರ ಆಗತ್ತಾರ ಇದನ್ನು ನಡೆಸಿದ್ದು. ಈಗ ಅವ್ರು ಸ್ಟೇ ವೇಕೆಂಟ್ ಆದ ಇವರಿಗೆ ಒಂದು ನಾವು ಜಾಗ ಕೊಡಿ, ಅವರಿಗೂ ಬೇಕಿದ್ರೆ ಜಾಗ ಕೊಡೋದಲ್ಲ ಅವರಿಗೆ ಬೇಡ. ಈಗ ಟೈಮ್ ಕೊಡು 1 ವಾರ. ಅವ್ರು ಆಮೇಲೆ ಬೇಕಿದ್ರೆ ಅಲ್ಲಿ ಜಾಗ ದೇವಸ್ಥಾನ ಕೊಡ್ತೀವಿ. ಮಾಡಿದ್ದೀರಾ? ಮಾಡಿದ್ದಾರೆ. ಅವರು ಒಂದು ಟೈಮ್ ಶಿಫ್ಟ್ ಮಾಡಲಿಕ್ಕೆ ಅಲ್ಲ ಆಯ್ತು ಆಯ್ತು. ಇವರು ಶಿಫ್ಟ್ ಮಾಡಿ ಬರ್ಬಾರ್ದು. ದೇವರಾಗಾದ್ರೆ ಐದು ಇವರು ಆದರೆ ಏನಾಗಲಿ ಉಪದ್ರ ಅಲ್ಲಿ 2-3 ಲಕ್ಷ ಜನ ಮನಸ್ಸು ಮಾಡ್ತೀರಿ. ಒಂದು ನಿಮಿಷ,
ಈರೆಗೆ ಎಂಕೆಲ್ಲ ಆ ಹಾಲ್ ಡೆಮಾಲಿಷ್ ಮಾಡ್ಕೊ ದೇವಸ್ಥಾನ ಒಂದು ವರ್ಷ ಆದ್ರೆ ಫ್ರೀ ಕೊಡ್ಸ್ಕೊಂತ ಈಗ ಹೆಚ್ಚಿನ ಬಂದ್ರೆ ಅಲ್ಪ ಆಯ್ತು ಒಂದು ರೂಮ್ ಕೊಡ್ತಾರೆ ಪೂರ ಐತೆ ಅರೇಂಜ್ ಗೊತ್ತಲ್ಲ ಲೋ ರೆಂಟ್ ಕರೆಂಟ್ ವಿಲೇಜ್ ಕಟ್ಬಿಡೋದು ವಿಡಿಯೋ ಶಿಫ್ಟ್ ಹೋಗ್ತಾರೆ ಬೂಡ ಎಲ್ಲ ಖರ್ಚು ಬರ್ತದೆ ನೀಟ್ ಕಟ್ಟು ಹೋಯ್ತು ನೀರಾಳದ ಅಂತ ಕಟ್ ಮಾಡುತ್ತೆ ನೀರಾಳದ ಉಳಾಯಿ ಉಂಟು ಅವರಿಗೆ ಮುಪ್ಪಂಜಾರು ಅದೇ ಸರ್ ಈ ಹಿಂದೆ ಮತ್ತೆರಡು ಗೋಡೆ ಉಂಟು ಈ ಫುಟ್ವೇರ್ ಎಲ್ಲ ಫ್ಯಾನ್ಸ್ ಇಲ್ಲ ಆ ಗೋಡೆ ಐದು ರಡ್ಡೆಯನ್ನು ಮುರಿದು ಈ ಗೋಡೆ ಸತ್ತದೆ ಅಪ್ಪಾಗ ಅದ್ರಲ್ಲಿ ಪ್ರಾಬ್ಲಮ್ ಆಗ್ತದೆ ಇನ್ನೇನು ಕಟ್ಟು ಮಾಡಿ ಸರ್ ಈರೆಗೂ ವಾಹನ ಜನ ಈರೆಗೂ ರೂಮು ಈರು ಉಂಟೆ ಅಲ್ಲಿ ಜನ ಪೂರ ಬರ್ತದೆ ಐಟಮ್ ಇದು ಮತ್ತೆ ಉಲ್ಲಾಲ್ತಿ ಅವರು ಆ ಗ್ರಾಮದವರು ಬರುವಾಗ ಅವ್ರು ಹೇಳಿದ್ರು ನಾವು ಸೂಟೆ ಎಲ್ಲ ಇಟ್ಕೊಂಡು ಬರ್ತೇವೆ ಇಲ್ಲಿ ಭಾರಿ ಕಷ್ಟ ಆಗ್ತದೆ ಮಕ್ಕಳು ಎಲ್ಲ ಇಡ್ತಾರೆ ಅದರಿಂದ ತೊಂದರೆ ಆಗ್ತದೆ ಅಂತ ಅವರ ಮನವಿ ಮೊನ್ನೆ ಇಲ್ಲ ಇದೆ ದೇವರು ಬರುವಾಗಲಾಗಿ ಭಾರಿ ಕಷ್ಟದಿಂದ ಮೇಲ್ಗಡೆ ತಾಗಿಕೊಂಡೆಲ್ಲ ಬರುವಂಥದ್ದು ಇದಕ್ಕೆ ಇವರೊಂದು ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ ಈಗ 4-5 ಅವರಿಗೆ ತೊಂದರೆ ಮಾಡಲಿಕ್ಕೆ ಏನಿಲ್ಲ ಒಬ್ಬರು ಅವ್ರ ಹೆಸರು ನಮ್ಮ ವಿಡಿಯೋದವರು ಶ್ರೀನಿವಾಸ್ ಅವರು ಅವ್ರಿಗೆ ಒಂದು ಜಾಗ ಕೊಡಬೇಕು ಅಂತ ಹೇಳಿದ್ದಾರೆ ವಿಡಿಯೋದೊಂದು ಅಂಗಡಿ ಇದೆ ಅವರಿಗೆ ನಾವು ದೇವಸ್ಥಾನದ ಹತ್ರ ಜಾಗ ಫ್ರೀಯಾಗಿ ಕೊಡ್ತೇವೆ ನಾವು ಶಿಫ್ಟ್ ಮಾಡಿ ಕೊಡ್ತೇವೆ ಮತ್ತು ಈ 2 ಕಡೆ ಈ ಕಡೆ ಸ್ಟೇ ಅಂಗಡಿಗಳಿದೆ ಅದನ್ನು ಬಿಡ್ತೇವೆ ಸ್ಟೇ ವೇಕೆಟ್ ಹಾಕೋರಿಗೆ ಅದನ್ನು ಅಷ್ಟು ಬಿಟ್ಟು ಬಾಕಿ ಎಲ್ಲ ತೆರವುಗೊಳಿಸ್ತೇವೆ ಯಾವುದನ್ನು ಒಂದು ಭಾರತ ಫುಟ್ವೇರ್ ಮತ್ತು ಒಂದು ಫ್ಯಾನ್ಸಿ ಸ್ಟೋರ್ ಈಗ ಸ್ಟೇ ಇದೆ ಅದು ನಗರಸಭೆಗೆ ಇನ್ನು ಹೋಗಲಿಲ್ಲ ಅದಾದ ಕೂಡಲೇ ಅದನ್ನು ಬಾಕಿ ತೆಗೆಯುವಂಥ ಇವರಿಗೂ ಹಾಕಿ ಇಲ್ಲಿ ಎಲ್ಲ ಅವರವರು ಪಾಪ ಒಪ್ತಾರೆ ದೇವರನ್ನು ಯಾರೂ ಒಬ್ಜೆಕ್ಷನ್ ಮಾಡಲಿಲ್ಲ ಅವರು ಒಪ್ತಾರೆ ಎಷ್ಟು ದಿವಸ ಆಗ್ತದೆ ಅಷ್ಟು ದಿವಸ ಅವ್ರು ಬಿಸ್ನೆಸ್ ಮಾಡೋರು ಕಾಮನ್ ಇರ್ತದೆ ಅದಕ್ಕಿಂತ ಫೈನಲ್ ಎಂಡ್ ಅಂತ ಬೇಕಲ್ಲ ಅವರನ್ನು ಮನವೊಲಿಸಿ ಕೋರ್ಟಿನ ಸ್ಟೇ ಇಲ್ಲ ಅದನ್ನು ತೆರವುಗೊಳಿಸುವ ಮಧ್ಯಸ್ಥವನ್ನು ಮಾಡಿ ಮುಂದಿನ ದಿವಸವನ್ನು ತೆರವುಗೊಳಿಸಿ ಈ ಸೈಡ್ ಅದೇ ನಮಗೆ ಜಾಗ ಸಾಕು ಜಾಗ ನಮ್ದಲ್ಲ ಜಾಗ ಬೇರೆ ಹೊಡೆದು ನಮಗೆ ದೇವಸ್ಥಾನದ ಜಾಗ ಕೂಡ ಅಲ್ಲ ಅವ್ರ ಹತ್ರ ಬೇರೆ ಇರಬೇಕು ನಮ್ಮ ಇಂಟೆನ್ಷನ್ ಅದು ದೇವರು ಬರುವಾಗ ಒಳ್ಳೆಯದಲ್ಲ ಆಗಬೇಕು ಅಂತ ಇಲ್ಲಿ ನಮ್ಮ ಉಲ್ಲಾಲ್ತಿ ಬರುವಾಗ ವ್ಯವಸ್ಥೆಗಳು ಸರಿ ಆಗಬೇಕು ಆ ದೃಷ್ಟಿಕೋನ ಇಟ್ಕೊಂಡು ಅದನ್ನು ಕನ್ವಿನ್ಸ್ ಮಾಡಿ ಮುಂದಿನ ದಿವಸದಲ್ಲಿ ಈ ಭಾಗದಲ್ಲಿ ವಕೀಲರೆಲ್ಲ ಇರ್ತಾರೆ ಅವ್ರ ಹತ್ರ ಎಲ್ಲ ಮಾತಾಡಿ ಮಹಾಲಿಂಗೇಶ್ವರ ದೇವಸ್ಥಾನದ ದೇವರ ವರ್ಷಾವಧಿ ಜಾತ್ರೋತ್ಸವದ 5ನೇ ದಿನ ಇವತ್ತು ಆಗಿದೆ. 16 ತಾರೀಕಿಗೆ ಬಲ್ನಾಡಿಂದ ಉಲ್ಲಾಲ್ತಿ ಬರುವ ಟೈಮು. ಇಲ್ಲಿ ಮಹಿಳಾ ಠಾಣೆ ಹತ್ರ ಬಹಳ ಇಕ್ಕಟ್ಟಾಗಿದೆ. ಅಲ್ಲಿ 30-35 ಸಾವಿರ ಜನ ಸೇರುವ ನಿರೀಕ್ಷೆ ಇದೆ. ನಮಗೆ ಪಲ್ಲಕ್ಕೆಲ್ಲ ಹಿಡಿದುಕೊಂಡು ಬರುವಾಗ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಶಾಸಕರಾದ ನಮ್ಮ ಅಶೋಕ್ ಕುಮಾರ್ ಅವರು ವ್ಯಾಪಾರಸ್ಥರ ಇಲ್ಲಿ ಮಾತುಕತೆ ಮಾಡಿ ಇದನ್ನು ಅಗಲ ಮಾಡುವ ಒಂದು ವಿಷಯಕ್ಕೆ ಇವತ್ತು ನಾವು ಕೈ ಹಾಕಿದೆವು. ಅದು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಉಲ್ಲಾಲ್ತಿಯವರ ಆಶೀರ್ವಾದದಿಂದ ಸಕ್ಸಸ್ ಆಗಿದೆ. ಯಾವುದೇ ಒಂದು ಅಹಿತಕರ ಘಟನೆ ಆಗದೆ ಇವತ್ತು ಅದನ್ನು ತೆರವು ಮಾಡುವಂಥ ಕೆಲಸವನ್ನು ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ 200-300 ಜನ ಸೂಟು ಹಿಡ್ಕೊಂಡು ಬರ್ತಾರೆ. 30-35 ಸಾವಿರ ಜನ ಬರ್ತಾರೆ. ಉಲ್ಲಾಲ್ತಿ ಅಮ್ಮ ಬರುವ ಹೊತ್ತಿಗೆ ಇಲ್ಲಿ ಇನ್ನೂ ಒಂದು 30 ಫೀಟು ಅಗಲೀಕರಣ ಮಾಡ್ತೇವೆ. ಮತ್ತು 2-3 ಅಂಗಡಿಗಳು ಟೈಮ್ ಕೇಳಿದ್ದಾರೆ. ಅವರನ್ನು ಬಿಟ್ಟು ತೆರವುಗೊಳಿಸಲು 10-15 ದಿನ ಟೈಮ್ ಶಾಸಕರು ಕೊಟ್ಟಿದ್ದಾರೆ. ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಿಂದ ಉಲ್ಲಾಲ್ತಿ ಅಮ್ಮನವರ ಆಶೀರ್ವಾದದಿಂದ ಎಲ್ಲ ಅಲ್ಲಿದ್ದ ಅಂಗಡಿಗಳ ವ್ಯಾಪಾರಸ್ಥರ ಹತ್ರ ಸೌಹಾರ್ದದ ಮುಖಾಂತರ ಇವತ್ತು ತೆರವುಗೊಳಿಸುವ ಕೆಲಸ ಕಾರ್ಯ ಭಕ್ತರಿಂದ ಆಗಿದೆ. ಇನ್ನು ಈಗ ಅಲ್ಲಿ ಅಂಗಡಿ ತೆರವುದವರಿಗೆ ಅಂಗಡಿ ಕೊಡ್ತಾ ಇದ್ದೀರಾ? ಈಗ ಅಲ್ಲಿ ನಮ್ಮ ಒಬ್ಬರು ಪ್ರಭು ಅಂತ ಹೇಳುವವರು ಸ್ಟುಡಿಯೋದವರು ಅಂಗಡಿಗೆ ಕೇಳಿದರು, ನಾನು ತಕ್ಷಣ ಇಲ್ಲಿಗೆ ಹೋಗುದಂತೇಳಿ. ಅದನ್ನು ನಾವು ತಕ್ಷಣ ದೇವಸ್ಥಾನದ ಒಂದು ಅಂಗಡಿ ಕೋಣೆ ಉಂಟು ಲೈಬ್ರರಿ ಹತ್ರ, ಅದನ್ನು ಅವರಿಗೆ ಕೊಡಲಿಕ್ಕೆ ಶಾಸಕರು ಹೇಳಿದ್ದು. ಅದು 4-5 ತಿಂಗಳು ಯಾವುದೇ ಬಾಡಿಗೆಯನ್ನು ತಗೊಳ್ಳುವುದಿಲ್ಲ. ಅವರಿಗೆ ತಕ್ಷಣ ಅವರ ಸಾಮಾನನ್ನು ತೆಗೆದು ಅಲ್ಲಿಗೆ ಹಾಕಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಅಲ್ಲಿಗ ಅವರು ತರಲಿಲ್ಲ, ಅವರು ಬೇರೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಹಾಗೆ ಸತ್ಯನಾರಾಯಣ ಭಟ್ರು ಕೂಡ ಅವರದೊಂದು 4 ಪಿಕಪ್ ಸಾಮಾನಿತ್ತು, ಅವರು ಕೂಡ ಒಪ್ಪಿಕೊಂಡು ಅದನ್ನು ಕೂಡ ಅವರ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ಗೊಂದಲ ಇಲ್ಲದೆ ಇವತ್ತು ತೆರವುಗೊಳಿಸುವಂಥ ಕೆಲಸ ಆಗಿದೆ. ಬೆಳಿಗ್ಗೆ ಮಹಾಲಿಂಗೇಶ್ವರ ದೇವರಿಗೆ ತುಪ್ಪದ ದೀಪ ಉರಿಸಿ ಪ್ರಾರ್ಥನೆ ಮಾಡಿ, ಉಲ್ಲಾಲ್ತಿ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕೆಲಸ ಸುಗಮವಾಗುವಂತೆ ಆ ಮಹಾಲಿಂಗೇಶ್ವರ ದೇವರು ಉಲ್ಲಾಲ್ತಿ ಆಶೀರ್ವಾದದಿಂದ ಆಗಿದೆ. ಜಾತ್ರೋತ್ಸವ ನಡೀತಾ ಇದೆ. ಗುರುವಾರ 16 ತಾರೀಕಿಗೆ ಉಲ್ಲಾಲ್ತಿ ಬಲ್ನಾಡು ಉಲ್ಲಾಲ್ತಿ
ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ದೇವರ ಭೇಟಿ ಮಾಡಿ ಆನಂತರ ವಾಪಸ್ ಹೋಗುವಂಥ ಕಟ್ಟುನಿಟ್ಟಲೆ ಭಾರಿ ಹಿಂದಿನಿಂದ ನಡೆದುಕೊಂಡು ಬಂದಿದೆ. ಆ ಸಮಯದಲ್ಲಿ ಸುಮಾರು 25ರಿಂದ 30,000 ಜನ ಇಲ್ಲಿ ಈ ರಸ್ತೆಯಲ್ಲಿ ಬರುವಂಥ ವ್ಯವಸ್ಥೆಗಳು ಇರ್ತವೆ. ಅದರಲ್ಲಿ ಸೂಟೆ ಅಂದರೆ ಬೆಂಕಿಯನ್ನು ಕೂಡ ಇಟ್ಟುಕೊಂಡು ಅವರು ಬರುವಂಥ ಕಟ್ಟುಕಟ್ಟಲೆ ಈ ಹಿಂದಿನಿಂದ ಬಂದಿದೆ. ಪ್ರತಿ ವರ್ಷ ಇಲ್ಲಿ ಬರುವಾಗ ಇಲ್ಲಿ ಜನ ಜಂಗುಳಿ ಹೆಚ್ಚಾಗಿ ಕೆಲವರು ಆ ಕಡೆ ಹೋಗೋದು, ಎರಡೂ ಕಡೆಗೂ ಹೋಗಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಉಲಾಲ್ತಿಯೂ ಕೂಡ ಬರಲಿಕ್ಕೆ ಭಾರಿ ಕಷ್ಟ ಆಗುವಂಥ ಪರಿಸ್ಥಿತಿ. ಕಳೆದ ಬಾರಿ ಬರುವಾಗ ಅಲ್ಲಿ ಮೇಲ್ಗಡೆ ಸ್ವಲ್ಪ ತಾಗಿ ಅದರಲ್ಲಿ ಸ್ವಲ್ಪ ತೊಂದರೆಗಳಾಗಿದೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು. ಇಲ್ಲಿ ಏನು ಈ ಭಾಗದ ಎದುರುಗಡೆಯಲ್ಲಿರುವಂಥ 2-3 ಕಟ್ಟಡಗಳಿತ್ತು. ಈ ಕಟ್ಟಡಗಳನ್ನು ನೆಲಸಮಗೊಳಿಸಲು ಬಂಟ್ವಾಳ ಕೋರ್ಟಿನಲ್ಲಿ ಈವಾಗಲೇ ಆದೇಶಗಳು ಆಗಿದೆ. ನಾವು ಈ ಕಟ್ಟಡದಲ್ಲಿ 3 ಜನ ಬಾಡಿಗೆದಾರರು ಇವತ್ತು ಇದ್ದರು. ಇದರಲ್ಲಿ ಅವರಿಗೆ ಅದರಲ್ಲಿ 3 ಜನ ಕೂಡ ಕೋರ್ಟಿಗೆ ಹೋಗಿ ಒಂದು ಸ್ಟೇ ತಂದಿದ್ದಾರೆ. ಆ ಸ್ಟೇ ತಂದಿರೋದು ಓನ್ಲಿ ನಗರಸಭೆ ಕೊಟ್ಟಿರುವಂಥ ಆದೇಶಕ್ಕೆ ನೋಟಿಸ್ಗೆ ಹೊರತು ಕೋರ್ಟ್ ಆದೇಶಕ್ಕೆ ಯಾವ ಸ್ಟೇಗಳು ಇಲ್ಲ. ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡಿದೆವು. ಒಬ್ಬರು ವಿಡಿಯೋಗ್ರಾಫರು ಈ ಓಲ್ಡ್ ಬಿಲ್ಡಿಂಗಲ್ಲಿದ್ದರು. ಅವರಿಗೆ ಹೇಳಿದೆವು ಇದು ಇರಲಿಕ್ಕೆ ಸೂಕ್ತವಾದ ಬಿಲ್ಡಿಂಗ್ ಅಲ್ಲ, 100 ಇಯರ್ಸ್ 100 ವರ್ಷ ಆಗಿದೆ, ನೀವು ತೆರವುಗೊಳಿಸಬೇಕು ಅಂತ ಅವರಿಗೆ ಮನವೊಲಿಕೆ ಮಾಡಿ ಅವರಿಗೆ ನಮ್ಮ ದೇವಸ್ಥಾನದ ಜಾಗದಲ್ಲಿ ಒಂದು ರೂಮನ್ನು ಕೊಟ್ಟು ಅವರನ್ನು ಪೂರ್ತಿ ನಮ್ಮ ಖರ್ಚಿನಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.